ವೀಕ್ಷಕರೇ, ಇದೇ ತಿಂಗಳು 16ನೇ ತಾರೀಕಿನಂದು ಟೆಲಿಕಾಸ್ಟ್ ಆಗಬೇಕಾಗಿದ್ದ ಕರ್ಣ ಸೀರಿಯಲ್ ಪದೇ ಪದೇ ಉಂಟಾದ ಕಾನೂನು ಸಮಸ್ಯೆಯಿಂದಾಗಿ ಟೆಲಿಕಾಸ್ಟ್ ಆಗೋದಿಕ್ಕೆ ಸಾಧ್ಯವಾಗಿರಲಿಲ್ಲ. ನಟಿ ಭವ್ಯ ಗೌಡ ಬಿಗ್ ಬಾಸ್ ನ 6 ತಿಂಗಳ ಅಗ್ರಿಮೆಂಟ್ ಮುಗಿಸದೆಯೇ ಜಿ ಕನ್ನಡ ವಾಹಿನಿಯ ಕರ್ಣ ಸೀರಿಯಲ್ ನಲ್ಲಿ ನಟಿಸಿರೋದು ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಿದೆ. ಇದರಿಂದ ಕರ್ಣ ಸೀರಿಯಲ್ ನ ಚಿತ್ರೀಕರಣ ಅರ್ಧಕ್ಕೆ ನಿಂತಿದ್ದು, ನಟಿ ನಮ್ರತಾ ಗೌಡ ಹೊಸ ಸಿನಿಮಾದಲ್ಲಿ ನಟನೆಯನ್ನ ಮಾಡಲಿದ್ದು, ಈ ಕಾರಣದಿಂದ ಕರ್ಣ ಸೀರಿಯಲ್ ಅನ್ನ ನಟಿ ನಮ್ರತಾ ಗೌಡ ಬಿಟ್ಟಿದ್ದಾರೆ ಅನ್ನುವ ಸುದ್ದಿಯೊಂದು ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗ್ತಿದ್ದು, ಇದರ ಒಂದು ಸತ್ಯಾಸತ್ಯತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಕರ್ಣ ಸೀರಿಯಲ್ ನೋಡ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸೀರಿಯಲ್ ನಲ್ಲಿ ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟಿ ನಮ್ರತಾ ಗೌಡ ಕರ್ಣ ಸೀರಿಯಲ್ ಅನ್ನ ಬಿಡುತ್ತಿರುವ ಗಾಸಿಪ್ ಸುದ್ದಿ ಬಗ್ಗೆ ಖುದ್ದು ನಮ್ರತಾ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ನಾನು ಹೊಸ ಸಿನಿಮಾದಲ್ಲಿ ನಟಿಸ್ತಿರೋದು ನಿಜ, ಅಷ್ಟೇ ಅಲ್ಲ ಕಾನೂನು ಸಮಸ್ಯೆಯಿಂದ ಕರ್ಣ ಸೀರಿಯಲ್ ನ ಚಿತ್ರೀಕರಣ ತಡ ಆಗ್ತಿದೆ, ಆದ್ರೆ ಕರ್ಣ ಸೀರಿಯಲ್ ಅನ್ನ ನಾನು ಬಿಡ್ತಿಲ್ಲ ಅಂತ ನಟಿ ನಮ್ರತಾ ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.